ಸುಖದ ಪಲ್ಲಂಗದ ಮೇಲೆ ಪಲ್ಲವಿ. ಹಸಿರು ಬಣ್ಣದ ಟೆನ್ನಿಸ್ ಬಾಲು ಅತ್ತಿಂದಿತ್ತ ಇತ್ತಿಂದತ್ತ ಪಟ್ ಪಟ್ ಎಂದು ಓಡಾಡುತ್ತಿದ್ದರೆ ಇತ್ತ ಪಲ್ಲವಿಯ ಎದೆಬಾಲುಗಳು ಸಹ ಮೇಲೆ ಕೆಳಗೆ ಎಗರಾಡುತ್ತಿದ್ದವು. ಬಿಗಿಯಾದ ಟೀ ಶರ್ಟ್, ಬಿಗಿಯಾದ ಟ್ರಾಕ್ ಪ್ಯಾಂಟ್ ಧರಿಸಿ ಟೆನ್ನಿಸ್ ಬ್ಯಾಟು ಹಿಡಿದು ಮೈದಾನಕ್ಕಿಳಿದರೆ ತನ್ನನ್ನು ತಾನು ಮರೆತೆ ಬಿಡುತ್ತಿದ್ದಳು 23ರ ವಯಸ್ಸಿನ ಪಲ್ಲವಿ. ಅವಳ ಪ್ರತಿ ಹೊಡೆತಕ್ಕೂ ಅವಳ 36 ಇಂಚು ಅಳತೆಯ ಕುಂಭಕುಚಗಳು ಎಗರಾಡುತ್ತಿದ್ದವು. ಅಲ್ಲೇ ಕೂತು ಆಟ ನೋಡುತ್ತಿದ್ದ ಮಣಿಗೆ ಯಾಕೋ ಇಂದು ಪಲ್ಲವಿ ಹೊಸದಾಗಿ ಕಂಡಳು. ಪ್ರತಿ ಬಾರಿ ಅವಳೊಡನೆ ಆಟವಾಡುವಾಗ ಅವಳ ಅಂಗಾಂಗಗಳು ಮಜ್ಬೂತಾಗಿ ಕಂಡರೂ ತಲೆ ಕೆಡಿಸಿಕೊಳ್ಳದ ಮಣಿಗೆ ಇಂದೇಕೋ ಅವಳನ್ನು ಕಂಡು ಮನಸ್ಸಿನಲ್ಲಿ ಆಸೆ ಮೂಡಿತ್ತು. ಮಣಿ ಅವಳ ಅತ್ತೆಯ ಮಗ. ಊರಿಂದ ಬಂದು ಕೆಲಸ ಮಾಡಿಕೊಂಡು ಇವರ ಮನೆಯಲ್ಲೇ ಇದ್ದ 28 ವರ್ಷದ ಯೌವನದ ಯುವಕ. ಇಬ್ಬರಲ್ಲೂ ಸ್ವಲ್ಪ ಸಲುಗೆಯಿತ್ತು. ಮನೆ ಮಂದಿಯೆಲ್ಲ ಟೆನ್ನಿಸ್ ಪ್ರಿಯರು. ಸಹಜವಾಗಿ ಪ್ರತಿದಿನ ಮುಂಜಾನೆ ಟೆನ್ನಿಸ್ ಆಡುವುದು ಅವರ ಅಭ್ಯಾಸವಾಗಿತ್ತು. ಅಂದು ಮುಂಜಾನೆ ಮಣಿ ಮತ್ತು ಪಲ್ಲವಿಯ ತಂದೆ ಇಬ್ಬರು ಟೆನ್ನಿಸ್ ಆಡಿ ಸುಸ್ತಾಗಿ ಬಂದು ಕೂತರು. ಆದರೆ ಪಲ್ಲವಿ ಮತ್ತು ಅವಳಮ್ಮ ಟೆನ್ನಿಸ್ ಆಡುತ್ತಲೇ ಇದ್ದರು. ಆಗ ಮಣಿಯ ಕಣ್ಣಿಗೆ ಬಿದ್ದದ್ದು ಪಲ್ಲವಿಯ ಎದೆಯ ಮೇಲೆ. ಬಾಲನ್ನು ನೋಡದೆ ಕೇವಲ ಪಲ್ಲವಿಯ ಎದೆಯನ್ನೇ ನೋಡುತ್ತಾ ಅವಳ ತುಂಬಿದ ರಸಭರಿತ ಗುಡ್ಡಗಳ ಎಗರಾಟವನ್ನು ಕಂಡು ತನ್ನ ಕೈಗಳಿಂದ ಎದ್ದಿರುವ ತನ್ನ ತಮ್ಮನನ್ನು ಒತ್ತಿಕೊಂಡು ಅಯ್ಯೋ ಎಂದು ಮನದಲ್ಲೇ ಮುಲುಗಿದ. ಅಂದೆಲ್ಲ ಅವನಿಗೆ ಯಾವುದೇ ಕೆಲಸಗಳಲ್ಲಿ ಮನಸ್ಸಾಗಲಿಲ್ಲ. ಬರೀ ಪಲ್ಲವಿಯ ಎದೆ ಗುಡ್ಡಗಳೇ ಕಣ್ಣ ಮುಂದೆ ಕುಣಿಯುತ್ತಿವೆ ಎನಿಸಿತು. ಆದರೂ ಕಷ್ಟಪಟ್ಟು ಅದನ್ನು ಸಂಜೆಯ ಹೊತ್ತಿಗೆ ಮರೆತು ಹೋದ ಮಣಿ. ಪಲ್ಲವಿ ಅದ್ಭುತ ಚೆಲುವೆ. ವಯಸ್ಸು 23 ಇನ್ನೂ 16ರ ಯುವತಿಯಂತೆ ಕೆಂಗೊಳಿಸುತ್ತಿದ್ದಳು. ವಯಸ್ಸಿಗೆ ಮೀರಿದ ಎದೆ ದಿಣ್ಣೆಗಳು. ದಿನಾ ಟೆನ್ನಿಸ್ ಆಡಿ ದೇಹ ದಂಡಿಸಿಕೊಂಡು ತನ್ನ ಮೈಮಾಟವನ್ನು ಕಾಪಾಡಿಕೊಂಡಿದ್ದಳು. ಸುಂದರ ಮುಖಾರವಿಂದದಲ್ಲಿ ನುಣ್ಣನೆಯ ತುಂಬು ಕೆನ್ನೆಗಳು, ಕಚ್ಚಲು ಬಾಯಿ ಹಾಕಿದರೆ ಬಾಯಿ ತುಂಬಾ ಸಿಗುವಂತಹ ಕೆನ್ನೆಗಳು. ಮತ್ತೆ ಮತ್ತೆ ಮುತ್ತಿಡಬೇಕೆನಿಸೋಗಲ್ಲ. ನಾಸಿಕದ ಒಂದೆಡೆಗೆ ತೊಡಿಸಿದ್ದ ಮೂಗುತಿ ಅವಳ ಅಂದವನ್ನು ಹೆಚ್ಚಿಸಿತ್ತು. ದಿಟ್ಟವಾಗಿ ನೋಡಿದರೆ ಅವಳ ಕಣ್ಗಳು ಎಂಥ ಸನ್ಯಾಸಿಯನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದವು. ಅಷ್ಟೂ ಮಾದಕತೆ ತುಂಬಿತ್ತು ಅವಳ ಕಣ್ಗಳಲ್ಲಿ. ಅಷ್ಟೂ ಚೆಂದ ಮೈಮಾಟದ ಅಪರೂಪದ ಚೆಲುವೆ ಪಲ್ಲವಿ. ಆದರೆ ಅವಳಿಗೂ ಒಂದು ಸಮಸ್ಯೆಯಿತ್ತು. ಅವಳ ಅಂದವೇ ಅವಳಿಗೆ ಮಾರಕವಾಗಿತ್ತು. ಅವಳನ್ನು ಅವಳ ಮನೆಯವರು ಪಂಜರದ ಪಕ್ಷಿಯನ್ನಾಗಿಸಿದ್ದರು. ಒಂದು ಕ್ಷಣವೂ ಅವಳನ್ನು ಹೊರಗೆಲ್ಲೂ ಕಳುಹಿಸುತ್ತಿರಲಿಲ್ಲ. ಮನೆಯೇ ಅವಳಿಗೆ ಸರ್ವಸ್ವ. ಒಟ್ಟಿನಲ್ಲಿ ಎಲ್ಲಾ ಭಾಗ್ಯಗಳಿದ್ದು ಅವಳು ಬಂಗಾರದ ಪಂಜರದಲ್ಲಿದ್ದ ಅರಗಿಣಿಯಾಗಿದ್ದಳು. ಆದರೂ ಸಂತೋಷವಾಗಿಯೇ ಇರುತ್ತಿದ್ದಳು. ಬೆಳಿಗ್ಗೆ ಟೆನ್ನಿಸ್ ಆಡಿ ಮುಗಿಸಿದ ಮೇಲೆ ಮನೆಯ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ತನ್ನ ರೂಮು ಹೊಕ್ಕಳೆಂದರೆ ಮುಗಿಯಿತು. ಇನ್ನು ಸಂಜೆ ಸಮಯಕ್ಕೆ ಹೊರಬರುತ್ತಿದ್ದಳು. ಒಂಟಿ ಜೀವನ ತುಂಬು ಯೌವನ. ಪಲ್ಲವಿಗೆ ಜೀವನವೇ ಬೇಡವೆನಿಸಿತ್ತು. ಸಾಮಾನ್ಯವಾಗಿ ಟಿವಿಗಳಲ್ಲಿ ಯಾವುದಾದರೂ ರೋಮಾಂಚನವಾದ ದೃಶ್ಯಗಳು ಕಂಡರೆ ತಕ್ಷಣಕ್ಕೆ ಪುಳಕಿತಳಾಗುತ್ತಿದ್ದಳು. ಅವಳ ಮೈ ಜೂಮ್ ಎನ್ನುತ್ತಿತ್ತು. ತಕ್ಷಣ ತನ್ನ ರೂಮು ಹೊಕ್ಕುತ್ತಿದ್ದ ಪಲ್ಲವಿ ಹಾಸಿಗೆಯ ಮೇಲೆ ಬಟ್ಟೆ ತೆಗೆದು ತನ್ನ ಹುಲ್ಲು ಉಜ್ಜಿಕೊಂಡು ಬರೀ ಮೈಯಲ್ಲಿ ತನ್ನ ಅಂಗಾಂಗಗಳನ್ನು ಮರ್ದಿಸಿಕೊಂಡು ಒಳಗೆಲ್ಲ ಬೆರಳು ತುರುಕಿಸಿಕೊಂಡು ಮಲಗುತ್ತಿದ್ದಳು. ಅವಳನ್ನು ಯಾರೂ ಏನೂ ಕೇಳುತ್ತಿರಲಿಲ್ಲ. ಇದೇ ರೀತಿ ದಿನ ಕಳೆಯುತ್ತಿತ್ತು. ಅದೊಂದು ದಿನ ಬೆಳಿಗ್ಗೆ ಮಲಗಿರುವ ಸಮಯದಲ್ಲಿ ಸುಂದರವಾದ ರತಿ ಕನಸೊಂದು ಬಿದ್ದು ಪಲ್ಲವಿಯ ಉದ್ವೇಗ ಹೆಚ್ಚಿತ್ತು. ಕನಸಿನಲ್ಲಿ ತನ್ನನ್ನು ಯಾರೋ ಚೆನ್ನಾಗಿ ಮಾಡುತ್ತಿರುವ ಅನುಭವವಾಗುತ್ತಿತ್ತು. ಯಾರು ಎಂದು ತಿಳಿದುಕೊಳ್ಳುವಷ್ಟು ಜ್ಞಾನವಿಲ್ಲದೆ ಪಲ್ಲವಿ ಸುಖದಲ್ಲಿ ಮಿಂದು ಹೋಗಿದ್ದಳು. ನಂತರ ಅವಳ ಅಂಗಾಂಗಗಳನ್ನು ಯಾರೋ ಚೆನ್ನಾಗಿ ಹಿಸುಕುತ್ತಿರುವಂತೆನಿಸಿತ್ತು. ಅವಳಿಗೋ ಸುಖವೋ ಸುಖ. ಕನಸಿನಲ್ಲಿ ಅಮ್ಮ ಎಂದು ಕನವರಿಸುತ್ತಾ ಸುಖ ಅನುಭವಿಸುತ್ತಿದ್ದವಳಿಗೆ ಯಾರೋ ತನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ತನ್ನನ್ನು ಮಾಡುತ್ತಿದ್ದಾರೆ ಅನ್ನಿಸಿ ಅವಳಿಗೆ ಕೈಕೂಡ ಮೇಲೆತ್ತಲು ಆಗದಷ್ಟು ಸುಸ್ತಾದವಳಂತೆ ಮಾಡಿಸಿಕೊಳ್ಳುತ್ತಿದ್ದಳು. ತಕ್ಷಣಕ್ಕೆ ಕನಸು ನಿಂತಂತಾಗಿ ಕಣ್ಣ ಮುಂದೆ ಕತ್ತಲು ಆವರಿಸಿದಂತಾಗಿ ಅವಳು ಕಣ್ಣು ತೆರೆದು ನೋಡಲು ಯಾರೂ ಇರಲಿಲ್ಲ. ಕೆಳಗೆ ತನ್ನ ಅರ್ಧ ಮಂಡಿಯವರೆಗಿದ್ದ ಲಂಗ ಮೇಲೆ ಬಂದಿತ್ತು. ರಾತ್ರಿ ತಾನು ಉಜ್ಜಿಕೊಳ್ಳಲೆಂದು ಕಾಚ ತೆಗೆದಿದ್ದಳು. ಆದ್ದರಿಂದ ಅವಳ ಆ ರಹಸ್ಯ ಜಾಗ ಖಾಲಿಯೇ ಇತ್ತು. ಎದೆಯ ಅರ್ಧ ಭಾಗ ಹೊರಗಿದ್ದವು. ತಕ್ಷಣ ಎದ್ದು ತನ್ನ ಹುಲ್ಲು ನೋಡಿಕೊಂಡಾಗ ಅವಳ ಹುಲ್ಲು ಒದ್ದೆಯಾಗಿ ರಸ ಬರುತ್ತಿತ್ತು. ಅವಳ ಆ ಜಾಗದಲ್ಲಿ ತೇವವಾಗಿತ್ತು. ಕಣ್ಣುಜ್ಜಿಕೊಂಡು ನೋಡಿದಳು. ಕನಸು ಕಂಡಿದ್ದಕ್ಕೆ ರಸ ಬಂದಿರಬೇಕು ಎಂದು ಸುಮ್ಮನಾಗಿ ಬಾಗಿಲ ಬಳಿ ನೋಡಿದಳು. ಬಾಗಿಲು ಸ್ವಲ್ಪ ತೆರೆದಿತ್ತು. ಸಮಯ ಬೆಳಿಗ್ಗೆ 5 ಗಂಟೆಯಾಗಿತ್ತು. ರಾತ್ರಿ ಬಾಗಿಲು ಹಾಕಿದ್ದ ನೆನಪಿರಲಿಲ್ಲ ಅವಳಿಗೆ. ರಾತ್ರಿ ಚೂಲು ಹೆಚ್ಚಾಗಿ ತಾನೇ ಬಾಗಿಲು ಹಾಕಿಲ್ಲವೇನೋ ಎಂದುಕೊಂಡು ಕೆಳಗೆ ಬಿದ್ದಿದ್ದ ತನ್ನ ಕಾಚವನ್ನು ತೆಗೆದುಕೊಂಡು ಬಾತ್ರೂಮಿಗೆ ಹೋಗಲೆಂದು ಎದ್ದವಳಿಗೆ ಕಾಲುಗಳು ಸೋತಂತಹ ಅನುಭವವಾಗಿ ತಟ್ಟಾಡಿಕೊಂಡೇ ಬಾತ್ರೂಮಿಗೆ ಹೋಗಿ ತನ್ನ ಹುಲ್ಲನ್ನು ತೊಳೆದುಕೊಂಡು ಕಾಚ ಹಾಕಿಕೊಂಡು ಹೊರ ಬಂದವಳು ತೇವವಾಗಿದ್ದ ಹಾಸಿಗೆಯ ಮೇಲೆ ಬೆರಳಾಡಿಸಿ ನೋಡಿದಳು. ವಾಸನೆ ಬೇರೆ ರೀತಿಯದಾಗಿತ್ತು. ಅವಳಿಗೆ ಎಲ್ಲವೂ ಹೊಸತೆನಿಸತೊಡಗಿತು. ಹಾಗೇ ಹಾಸಿಗೆಯ ಮೇಲೆ ಉರುಳಿಕೊಂಡು ರಾತ್ರಿಯ ಕನಸನ್ನು ನೆನೆಯತೊಡಗಿದಳು. ಯಾರೋ ತನ್ನ ತೊಡೆಗಳ ಮಧ್ಯೆ ಕೂತು ತನ್ನನ್ನು ಮಾಡುತ್ತಿದ್ದಾರೆ, ಆದರೆ ಯಾರು ಎಂಬುದು ತಿಳಿಯುತ್ತಿಲ್ಲ. ಹಾಗೇ ಮನದಲ್ಲಿ ಅದನ್ನೇ ನೆನೆಯುತ್ತಾ ಗಡಿಯಾರದ ಕಡೆಗೆ ನೋಡಿದಳು. 6 ಗಂಟೆಯಾಗಿತ್ತು.
ಸೀದಾ ಎದ್ದು ತನ್ನ ಪ್ಯಾಂಟ್ ಮತ್ತು ಟೀಸ್ ಹಾಕಿಕೊಂಡು ಟೆನ್ನಿಸ್ ಆಡಲು ಮೈದಾನಕ್ಕಿಳಿದಳು ಪಲ್ಲವಿ. ಮೈದಾನದಲ್ಲಿ ಪಲ್ಲವಿ ಹೋದಾಗ ಅವಳ ಅಪ್ಪ ಅಮ್ಮ ಮತ್ತು ಮಣಿ 3 ಜನ ಸೇರಿದ್ದರು. ಇವಳು ಹೋದ ಒಡನೆ ಅವರಮ್ಮ ಯಾಕೆ ಲೇಟು ಎಂದಾಗ ಅವಳು ಏನೂ ಮಾತನಾಡದೆ ಸುಮ್ಮನೆ ನಿಂತಳು. ಸರಿ 4 ಜನ ಸೇರಿ ಟೆನ್ನಿಸ್ ಆಡುವಾಗ ಪಲ್ಲವಿಗೆ ಆಟ ಆಡಲು ಮನಸ್ಸಿಲ್ಲದೆ ಆಟ ನಿಲ್ಲಿಸಿ ವಾಪಸ್ ಬಂದು ಕೂತಳು. ಆಗ ಮಣಿ ಕೂಡ ವಾಪಸ್ ಬಂದು ಅವಳ ಪಕ್ಕ ಕೂತಾಗ ಅವಳ ಮುಖ ನೋಡಿ ಏನಾಯಿತು ಎಂದು ಕೇಳಲು ಅವಳು ಏನೂ ಮಾತನಾಡಲಿಲ್ಲ. ಅವಳಿಗೆ ಇಂದೇಕೋ ಮಣಿ ಬೇರೆ ರೀತಿ ಕಂಡನು. ತನ್ನ ಹುಲ್ಲನ್ನು ಉಜ್ಜಿಕೊಂಡು ಸುಖ ಪಡುತ್ತಾ ದಿನ ಕಳೆದಳು. ಅಂದು ಸಂಜೆ ಮನೆಯಲ್ಲಿ ಎಲ್ಲರೂ ಟಿವಿ ನೋಡುತ್ತಾ ಕುಳಿತಿರುವಾಗ ಒಂದು ಹಿಂದಿ ಚಿತ್ರದಲ್ಲಿ ಬರುವ ಬಿಸಿ ಬಿಸಿ ದೃಶ್ಯ ಕಂಡು ಪಲ್ಲವಿಗೆ ಉದ್ವೇಗ ಹೆಚ್ಚಾಗಿ ಮೈ ಬಿಸಿಯೇರುತ್ತಿದ್ದು ಅದನ್ನು ತಣಿಸಿಕೊಳ್ಳಲು ನಿಧಾನವಾಗಿ ತನ್ನ ಹುಲ್ಲಿನ ಮೇಲೆ ಕೈಯಿಟ್ಟು ಒತ್ತಿಕೊಂಡಳು. ಮಣಿ ಅವಳಿಗೆ ತಿಳಿಯದಂತೆ ಅವಳನ್ನೇ ಗಮನಿಸುತ್ತಿದ್ದ. ಅವಳಿಗೆ ತಡೆಯಲಾಗದೆ ಸೀದಾ ಎದ್ದು ತನ್ನ ರೂಮಿಗೆ ಹೋದಾಗ ಮಣಿ ಅವಳನ್ನು ಹಿಂಬಾಲಿಸಿದ. ಮೇಲಿನ ಮಹಡಿಯ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿ ತನ್ನ ಬಟ್ಟೆಗಳನ್ನು ಬಿಚ್ಚಿ ಎದೆ ಅದುಮಿಕೊಂಡು ತನ್ನ ತೂತಿನ ಕಡೆಗೆ ನೋಡಿದಾಗ ಅದರಲ್ಲಿ ನೀರು ಒಸರುತ್ತಿತ್ತು. ಅದನ್ನು ತೆಗೆದು ಒರೆಸಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತನ್ನ ಹುಲ್ಲಿನ ಮೇಲೆ ಕೈ ಆಡಿಸಿಕೊಂಡು ಮಲಗಿದಳು. ಪಲ್ಲವಿ ಅವಳ ರೂಮಿನ ಕೀ ಹೋಲ್ನಲ್ಲಿ ಅವಳ ಎಲ್ಲ ಆಟವನ್ನು ನೋಡಿದ ಮಣಿಗೆ ಅವಳನ್ನು ಅನುಭವಿಸಲೇಬೇಕು ಎಂಬ ಆಸೆ ಮೂಡಿತು. ರಾತ್ರಿ ಸಮಯ 10 ಅವಳು ಮಲಗಿದ್ದಳು. ಅವಳ ರೂಮಿನ ಬಾಗಿಲು ಬಡಿದು ಅವಳನ್ನು ಎಚ್ಚರಿಸಿದ ಮಣಿ ಅವಳು ಅವಸರದಲ್ಲಿ ತನ್ನ ಡ್ರೆಸ್ ಮಾತ್ರ ಹಾಕಿಕೊಂಡು ಒಳ ಉಡುಪುಗಳನ್ನು ಮರೆತು ಎದ್ದು ಬಂದು ಬಾಗಿಲು ತೆರೆದಾಗ ಮಣಿ ಸೀದಾ ಒಳಗೆ ನುಗ್ಗಿಬಿಟ್ಟ. ಅವಳು ಏನು ಏಕೆ ಎಂದು ಕೇಳಲು ಕೂಡ ಅವಕಾಶ ಮಾಡಿಕೊಡದೆ ಸೀದಾ ಹಾಸಿಗೆಯ ಮೇಲೆ ಬಂದು ಕುಳಿತಾಗ ಪಲ್ಲವಿಗೆ ಭಯವಾಗತೊಡಗಿತು. ಏನಾಯಿತು ಮಣಿ ಎಂದು ಕೇಳಲು ಅವನು ಬೆಳಿಗ್ಗೆಯಿಂದ ಒಂದು ರೀತಿ ಇದ್ದೀಯಲ್ಲ, ಏನಾಯಿತು ವಿಚಾರಿಸೋಣ ಎಂದು ಬಂದೆ ಎಂದಾಗ ಅವಳು ಏನಿಲ್ಲ, ಮನಸ್ಸಿಗೆ ಸ್ವಲ್ಪ ಬೇಜಾರು ಎಂದಳು. ಹೌದಾ, ಏನಾದರೂ ಸಮಸ್ಯೆ ಇದ್ದರೆ ಹೇಳು ಎಂದು ಕೇಳಿದಾಗ ಏನಿಲ್ಲ ಬಿಡು ಎಂದು ಹೇಳುತ್ತಿದ್ದಂತೆ ಕೆಳಗೆ ಬಿದ್ದಿದ್ದ ಅವಳ ಕಾಚವನ್ನು ಕೈಗೆ ತೆಗೆದುಕೊಂಡು ಮಣಿ ಅದನ್ನು ಅವಳೆಡೆಗೆ ಹಿಡಿದು ತೋರಿಸುತ್ತಾ ಇದು ಎಂದಾಗ ಅವಳು ನಾಚಿಕೆಯಿಂದ ಥೂ ಹೋಗೋ ಪೋಲಿ ಎಂದಳು. ಅವನು ಅವಳ ಕಾಚವನ್ನು ಮೂಸಿ ನೋಡಿ ಆಹಾಹಾಹಾ ಏನೇ ಪಲ್ಲವಿ, ಇಷ್ಟು ಚೆನ್ನಾಗಿದೆ ನಿನ್ನ ಕಾಚದ ವಾಸನೆ ಎಂದಾಗ ಅವಳು ತಲೆಬಗ್ಗಿಸಿ ನಾಚಿಕೆಯಿಂದ ಹೌದಾ ಎಂದಾಗ ಹೂಂ ಪಲ್ಲವಿ ಸಕ್ಕತ್ತಾಗಿದೆ ಎಂದನು. ಅದಕ್ಕವಳು ಸರಿ ಈಗ ಮಲಗಬೇಕು, ನೀನು ಹೊರಡು ಎಂದಳು. ಅವನು ಒತ್ತಾಯ ಮಾಡದೆ ಸರಿ ಮಲಗು, ನಿನ್ನ ಸಮಸ್ಯೆ ಗೊತ್ತಾಯಿತು ಎಂದು ನಗುತ್ತಾ ಹೊರಟು ಹೋದ. ಇತ್ತ ಅವನು ಹೋದ ನಂತರ ಅವನ ತುಂಬಿದ ಮೈ ನೆನೆದು ಮತ್ತೆ ತನ್ನ ತೂತನ್ನು ಉಜ್ಜಿಕೊಂಡು ಮಲಗಿದ ಪಲ್ಲವಿ ಬಾಗಿಲು ಹಾಕುವುದನ್ನೇ ಮರೆತುಬಿಟ್ಟಳು. ಮತ್ತೆ ಅದೇ ದಿನ ಮುಂಜಾನೆಯ ಸಮಯದಲ್ಲಿ ಅದೇ ಕನಸು ಬಿತ್ತು. ಈಗಂತೂ ಪಲ್ಲವಿಗೆ ಸಾಕು ಸಾಕೆನ್ನುವಷ್ಟು ಮಾಡಿದ್ದ ಅವಳ ಕನಸಿನ ಹುಡುಗ. ಮಾಡಿ ಮುಗಿದ ಮೇಲೆ ಎದ್ದು ಹೋಗಿ ಮತ್ತದೇ ರೀತಿಯಲ್ಲಿ ಮೈದಾನಕ್ಕಿಳಿದಳು. ಆದರೆ ಇವತ್ತು ಅವಳಿಗೆ ಮೈಮನಸ್ಸು ಎರಡೂ ಹೊಸದಾಗಿದೆ ಎನಿಸುತ್ತಿತ್ತು. ಅದೂ ಅಲ್ಲದೆ ಅವಳಿಗೆ ಈಗ ಮಣಿಯ ಮೇಲೆ ಆಸೆ ಮೂಡಿತ್ತು. ಮಣಿಯನ್ನೇ ಮನಸ್ಸಿನಲ್ಲಿ ನೆನೆಯುತ್ತಾ ಅವನ್ನು ಉದ್ರೇಕಿಸಲೆಂದೇ ಅತಿ ಬಿಗಿಯಾದ ಪ್ಯಾಂಟನ್ನು ಧರಿಸಿದಳು. ಜೊತೆಗೆ ಚಿಕ್ಕದಾದ, ಕೈ ಎತ್ತಿದರೆ ಮೈ ಕಾಣುವಂತಹ ಟೀಸ್ ಧರಿಸಿ ಒಳಗೆ ಏನೂ ಧರಿಸದೆ ಮೈದಾನಕ್ಕಿಳಿದಳು. ಅವಳ ಪ್ರತಿ ಅಂಗಾಂಗಗಳು ಎದ್ದು ಕಾಣುತ್ತಿದ್ದವು. ಅವಳ ದಷ್ಟಪುಷ್ಟ ತೊಡೆಗಳು, ಬಿಗಿಯಾದ 36 ಇಂಚಿನ ಎದೆಗುಡ್ಡಗಳು ಎದ್ದು ಕಾಣುತ್ತಿದ್ದವು. ಮೈದಾನಕ್ಕೆ ಬಂದವಳೇ ಸೀದಾ ಆಟಕ್ಕಿಳಿದಳು. ಎಂದಿಗಿಂತ ಅಂದು ಸ್ವಲ್ಪ ಹೆಚ್ಚಾಗೇ ಓಡಾಡುತ್ತಾ ಮೈಕುಲಿಕಿಸುತ್ತಾ ಆಟವಾಡುತ್ತಿದ್ದರೆ ಮಣಿಗೆ ಅವಳ ಅಂಗಾಂಗಗಳು ಹುಚ್ಚಿಡಿಸುತ್ತಿದ್ದವು. ಅವಳನ್ನು ನೋಡುತ್ತಾ ಅವಳ ಅಂಗಾಂಗಗಳನ್ನು ನೋಡಿ ಸುಖ ಅನುಭವಿಸುತ್ತಾ 3 ಬಾರಿ ಆಟದಲ್ಲಿ ಸೋತು ಹೋಗಿದ್ದ. ಕೇವಲ ಆಟದಲ್ಲಿ ಮಾತ್ರವಲ್ಲ, ಆ ಕ್ರೀಡೆಯಲ್ಲೂ ಸೋತು ಹೋಗಿದ್ದ. ಅವನ ಅವಸ್ಥೆ ಕಂಡು ಮನದಲ್ಲೇ ನಕ್ಕಿದ್ದಳು ಪಲ್ಲವಿ. ಆ ದಿನದ ಆಟ ಮುಗಿದು ಎಲ್ಲರೂ ಮನೆ ಹೊಕ್ಕಾಗ ಪಲ್ಲವಿಗೆ ಮಣಿಯದೆ ಚಿಂತೆ, ಮಣಿಗೆ ಪಲ್ಲವಿಯ ಮಾದಕ ಮೈಮಾಟದ ಚಿಂತೆ. ಇಬ್ಬರೂ ತಮ್ಮ ತಮ್ಮ ರೂಮ್ ಹೊಕ್ಕು ಸ್ನಾನ ಮಾಡಿ ಫ್ರೆಶ್ ಆಗಿ ದಿನ ಕಳೆಯುತ್ತಿದ್ದಂತೆ ಅಂದು ಸಂಜೆಯಾಗುತ್ತಿದ್ದಂತೆ ಮಣಿಯಿಂದು ಏನಾದರಾಗಲಿ ಅವಳನ್ನು ಅನುಭವಿಸಲೇಬೇಕು ಎಂದು ನಿರ್ಧರಿಸಿ ರಾತ್ರಿ ಊಟವಾದ ನಂತರ ಎಲ್ಲರೂ ಮಲಗಲೆಂದು ಹೋದರು. ಇತ್ತ ಮಣಿಗೆ ನಿದ್ರೆ ಬರಲಿಲ್ಲ. ಅತ್ತ ಪಲ್ಲವಿಗೆ ಎಂದಿನಂತೆ ಇಂದು ಕೂಡ ತನ್ನ ಹುಲ್ಲನ್ನು ಸವರಿಕೊಳ್ಳುವ ಮನಸ್ಸಾಗಿ ಮಣಿಯ ದೇಹವನ್ನೇ ನೆನೆಯುತ್ತಾ ತನ್ನ ಸ್ಕರ್ಟನ್ನು ಮೇಲಕ್ಕೆತ್ತಿ ತನ್ನ ಹುಲ್ಲಿನ ಮೇಲೆ ಕೈ ಆಡಿಸುತ್ತಾ ಚಂದ್ರನಾಡಿಯನ್ನು ಉಜ್ಜಿಕೊಳ್ಳುತ್ತಿದ್ದಳು. ಇತ್ತ ಎದ್ದಿರುವ ತನ್ನ ತಮ್ಮನನ್ನು ಒತ್ತಿಕೊಂಡು ಸೀದಾ ಎದ್ದು ಮೇಲಿನ ಮಹಡಿಯ ಪಲ್ಲವಿಯ ರೂಮಿನ ಬಳಿ ಹೋದ ಮಣಿಗೆ ಒಳಗಿನಿಂದ ಮುಲುಗಾಟದ ಧ್ವನಿ ಕೇಳಿಸಿ ಉದ್ವೇಗ ಎಂದರಿತು. ಬಾಗಿಲು ತಳ್ಳುತ್ತಿದ್ದಂತೆ ಸರಾಗವಾಗಿ ಬಾಗಿಲು ತೆರೆದುಕೊಂಡಿತು. ಅವನು ಬಂದಿದ್ದು ನೋಡಿ ಸರಕ್ಕನೆ ಮೇಲೆದ್ದ ಪಲ್ಲವಿ ತನ್ನ ಬಟ್ಟೆಗಳನ್ನು ಸರಿಮಾಡಿಕೊಳ್ಳುವಂತೆ ನಟಿಸುತ್ತಿದ್ದಾಗ ಹಾಸಿಗೆಯ ಮೇಲೆ ಕೂತ ಮಣಿ ಸೀದಾ ಅವಳ ತುಟಿಗೆ ತುಟಿ ಸೇರಿಸಿ ಮುತ್ತಿಡಲಾರಂಭಿಸಿದ. ಅವಳು ಕೊಂಚವೂ ಪ್ರತಿರೋಧ ತೋರದೆ ಅವನಿಗೆ ಸಹಕರಿಸುತ್ತಿದ್ದಳು. ಅವಳ ಕೆನ್ನೆಗಳನ್ನು ಹಿಡಿದುಕೊಂಡು ಅವಳ ತುಟಿಗೆ ತುಟಿ ಸೇರಿಸಿ ಅವಳ ತುಟಿಗಳನ್ನು ಚುಂಬಿಸುತ್ತಾ ಅವಳು ಅವನ ತಲೆಗೂದಲಿನ ಒಳಗೆ ಕೈ ಹಾಕಿ ಸವರುತ್ತಾ ಸಹಕರಿಸುತ್ತಿದ್ದಳು.
ಸುಮಾರು 5 ನಿಮಿಷಗಳವರೆಗೆ ಇಬ್ಬರು ಸೇರಿ ಹೀಗೆ ಮುಂದುವರೆದು ಎಲ್ಲಾ ಮುಗಿಸಿದರು. ನಂತರ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಇಬ್ಬರ ಕಣ್ಣು ಬೆರೆತವು. ಆಗ ಮಣಿ ಪಲ್ಲವಿ ಐ ಲವ್ ಯು ಎಂದಾಗ ಅವಳು ಕೂಡ ಮೀ ಟೂ ಎಂದು ಹೇಳುತ್ತಾ ಇಬ್ಬರೂ ಗಟ್ಟಿಯಾಗಿ ತಬ್ಬಿಕೊಂಡರು. ಇಬ್ಬರ ಎದೆಯೂ ಅಪ್ಪಚ್ಚಿಯಾಗಿ ಇಬ್ಬರು ಸ್ವರ್ಗ ಸುಖ ಅನುಭವಿಸುತ್ತಾ ಮುಂಜಾನೆ ಕೋಳಿ ಕೂಗುವವರೆಗೂ 10 ಬಾರಿ ಸ್ವರ್ಗ ಸುಖ ಅನುಭವಿಸಿದುದರು. ಪ್ರೀತಿಯ ರಸಿಕ ವೀಕ್ಷಕರೇ, ಇದೊಂದು ಸಂಪೂರ್ಣ ಕಾಲ್ಪನಿಕ ಕಥೆಯಾಗಿದ್ದು ಈ ಕಥೆಯಲ್ಲಿ ಬರುವ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿರುವುದಿಲ್ಲ. ಈ ಕಥೆ ಹೇಗಿದೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.